ಆಂಧ್ರಪ್ರದೇಶದಿಂದ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಲು ಉಪ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. 3 ಸದಸ್ಯರ ಆಯ್ಕೆ ಮಾಡಲು ಮೇ 9ರಂದು ಚುನಾವಣೆ ನಡೆಯಲಿದೆ. ಈ ಪೈಕಿ ಒಂದು ಸ್ಥಾನವನ್ನ ರಾಜ್ಯದ ಆಡಳಿತ ಪಕ್ಷವಾದ ಟಿಡಿಪಿ ಜನಸೇನಾ ಮಿತ್ರ ಪಕ್ಷ ಬಿಜೆಪಿಗೆ ಬಿಟ್ಟುಕೊಟ್ಟಿತು. ಬಿಜೆಪಿಗೆ ಕೆ ಅಣ್ಣಾಮಲೈ ಅವರು ಈ ಸ್ಥಾನಕ್ಕೆ ಆಯ್ಕೆ ಮಾಡಲಿ ಎಂಬ ಸುದ್ದಿಯೂ ಕೂಡ ಸಾಕಷ್ಟು ಹರಿದಾಡಿತ್ತು. ಕೆ ಅಣ್ಣಾಮಲೈಗೆ ರಾಜ್ಯಸಭೆ ಉಪ ಚುನಾವಣೆಯ ಟಿಕೆಟ್ ಕೈತಪ್ಪಿದೆ. ಬಿಜೆಪಿ ಆರ್ಎಸ್ಎಸ್ ಮೂಲದ ಪಾಕ್ ವೆಂಕಟ ಸತ್ಯನಾರಾಯಣ್ ಅವರು ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದಾರೆ. ರಾಜ್ಯಸಭೆಯ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಲು ಮಂಗಳವಾರವೇ ಕೊನೆಯ ದಿನಾಂಕವಾಗ್ಬಿಟ್ಟಿತು. ಪಾಕ್ ವೆಂಕಟ ಸತ್ಯನಾರಾಯಣ್ ಆರ್ಎಸ್ಎಸ್ ಮೂಲದವರು. ಡಿಎಂಕೆ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು, ಎಂಕೆ ಸ್ಟಾಲಿನ್ ಮತ್ತು ಮುಖ್ಯಮಂತ್ರಿ ಆಗುವುದನ್ನು ತಡೆಯಬೇಕು ಎಂದು ಎಐಎಡಿಎಂಕೆ ಬಿಜೆಪಿ ತಂತ್ರ ರೂಪಿಸಿ ಮತ್ತೆ ಮೈತ್ರಿ ಮಾಡಿಕೊಂಡಿವೆ. ಅಣ್ಣಾಮಲೈಗೆ ರಾಜ್ಯಸಭೆ ಉಪಚುನಾವಣೆ ಟಿಕೆಟ್ ಕೈ ತಪ್ಪಿದೆ. ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಆಂಧ್ರಪ್ರದೇಶದಿಂದ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಲು ಉಪ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. 3 ಸದಸ್ಯರ ಆಯ್ಕೆ ಮಾಡಲು ಮೇ 9ರಂದು ಚುನಾವಣೆ ನಡೆಯಲಿದೆ. ಈ ಪೈಕಿ ಒಂದು ಸ್ಥಾನವನ್ನ ರಾಜ್ಯದ ಆಡಳಿತ ಪಕ್ಷವಾದ ಟಿಡಿಪಿ ಜನಸೇನಾ ಮಿತ್ರ ಪಕ್ಷ ಬಿಜೆಪಿಗೆ ಬಿಟ್ಟುಕೊಟ್ಟಿತು. ಬಿಜೆಪಿಗೆ ಕೆ ಅಣ್ಣಾಮಲೈ ಅವರು ಈ ಸ್ಥಾನಕ್ಕೆ ಆಯ್ಕೆ ಮಾಡಲಿ ಎಂಬ ಸುದ್ದಿಯೂ ಕೂಡ ಸಾಕಷ್ಟು ಹರಿದಾಡಿತ್ತು, ಸಾಕಷ್ಟು ಹಬ್ಬಿತ್ತು ಕೂಡ. ನೋಡಿ, ಮಾಜಿ IPS ಅಧಿಕಾರಿ, ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈಗೆ ರಾಜ್ಯಸಭೆ ಉಪ ಚುನಾವಣೆಯ ಟಿಕೆಟ್ ಕೈ ತಪ್ಪಿದೆ. ಬಿಜೆಪಿ ಆರ್ಎಸ್ಎಸ್ ಮೂಲದ ಪಾಕ್ ವೆಂಕಟ ಸತ್ಯನಾರಾಯಣ್ ಅವರು ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ದಾರೆ. ರಾಜ್ಯಸಭೆಯ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಲು ಮಂಗಳವಾರವೇ ಕೊನೆಯ ದಿನಾಂಕವಾಗ್ಬಿಟ್ಟಿತು. ಪಾಕ್ ವೆಂಕಟ ಸತ್ಯನಾರಾಯಣ್ ಆರ್ಎಸ್ಎಸ್ ಮೂಲದವರು, OBC ಸಮುದಾಯಕ್ಕೆ ಸೇರಿದವರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಮತ್ತು ಸಂಘಟನೆ ಜೊತೆಗೆ ಹಂತ ಹಂತವಾಗಿ ಬೆಳೆದು ಬಂದವರು. ಆದ್ದರಿಂದ ಅವರನ್ನ ರಾಜ್ಯಸಭಾ ಉಪಚುನಾವಣೆಗೆ ಅಭ್ಯರ್ಥಿ ಎಂದು ಬಿಜೆಪಿ ಒಂದಿಷ್ಟು ಘೋಷಣೆಯನ್ನ ಮಾಡಿಬಿಟ್ಟಿದೆ. 1976ರಲ್ಲಿ ಪಾಕ್ ವೆಂಕಟೇಶ್ ಸತ್ಯನಾರಾಯಣ ಅವರು RSS ಸೇರಿದ್ರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ಅವರು ವಿದ್ಯಾರ್ಥಿ ಚಳವಳಿಯಲ್ಲೂ ಕೂಡ ಸಕ್ರಿಯವಾಗಿ ಕೆಲಸವನ್ನ ಮಾಡಿದ್ರು. DNR ಕಾಲೇಜಿನಲ್ಲೂ ಕೂಡ ವ್ಯಾಸಂಗ ಮಾಡಿದಂಥ ಅವರು 1980ರಲ್ಲಿ ಬಿಜೆಪಿಯನ್ನು ಸೇರ್ತಾರೆ. ಪಕ್ಷದ ವಿವಿಧ ಹುದ್ದೆಗಳಲ್ಲೂ ಕೂಡ ಅವರು ಕಾರ್ಯನಿರ್ವಹಣೆ ಮಾಡಿದ್ದಾರೆ. 1996ರಲ್ಲಿ ಪಾಕ್ ವೆಂಕಟ ಸತ್ಯನಾರಾಯಣ್ ನಾಗ್ಪುರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದರು. 2006ರಲ್ಲಿ MLC ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿದ್ರು. ಈಗ ಅವರಿಗೆ ರಾಜ್ಯಸಭೆ ಉಪ ಚುನಾವಣೆ ಟಿಕೆಟ್ ಅನ್ನ ಬಿಜೆಪಿ ನೀಡಿದೆ. ರಾಜ್ಯಸಭೆ ಉಪಚುನಾವಣೆಗೆ ಆಂಧ್ರಪ್ರದೇಶದಲ್ಲಿ ಬಿಜೆಪಿಗೆ ಟಿಡಿಪಿ ಜನಸೇನಾ ಮೈತ್ರಿಕೂಟ ಒಂದು ಸೀಟನ್ನು ನೀಡುತ್ತಿದ್ದಂತೆ ಈ ಸ್ಥಾನಕ್ಕೆ ಹಲವರ ಹೆಸರು ಕೇಳಿಬಂದಿತು. ಅದರಲ್ಲಿ ಪ್ರಮುಖವಾಗಿ ಕೆ ಅಣ್ಣಾಮಲೈ ಮತ್ತು ಸ್ಮೃತಿ ಇರಾನಿ ಅವರ ಹೆಸರು ಕೂಡ ಇತ್ತು. ತಮಿಳುನಾಡು ವಿಧಾನಸಭೆ ಚುನಾವಣೆಗೆ 2026ರಲ್ಲಿ ನಡೆಯಲಿದೆ. ಇದಕ್ಕಾಗಿ AIADMK ಬಿಜೆಪಿ ಮತ್ತು ಮೈತ್ರಿ ಮಾಡಿಕೊಂಡಿವೆ. ಬಿಜೆಪಿ ಅಧ್ಯಕ್ಷರಾಗಿದ್ದಂಥ ಕೆ ಅಣ್ಣಾಮಲೈ ಅವರನ್ನು ಬದಲಾವಣೆ ಮಾಡಿ ರಾಜ್ಯದ ನೂತನ ಅಧ್ಯಕ್ಷರಾಗಿ ನೈರಾನ್ ನಾಗೇಂದ್ರ ಅವರು ನೇಮಕ ಮಾಡಲಾಗಿದೆ. ಆದ್ದರಿಂದ ಕೆ ಅಣ್ಣಾಮಲೈಗೆ ರಾಜ್ಯಸಭೆ ಟಿಕೆಟ್ ನೀಡಲಾಗುತ್ತೆ ಎಂಬ ಸುದ್ದಿಯೂ ಕೂಡ ಸಾಕಷ್ಟು ಹರಿದಾಡಿತ್ತು. ಬಿಜೆಪಿಯಿಂದ ಅಣ್ಣಾಮಲೈಗೆ ರಾಷ್ಟ್ರ ಮಟ್ಟದ ಹುದ್ದೆ ನೀಡಲಿ ಎಂಬ ಸುದ್ದಿಗಳು ಕೂಡ ಸಾಕಷ್ಟು ಹರಿದಾಡಿತ್ತು. ಅವರನ್ನ ರಾಜ್ಯಸಭೆ ಚುನಾವಣೆಗೆ ಆಂಧ್ರದ ಪ್ರದೇಶದಿಂದ ಕಣಕ್ಕಿಳಿಸಲಾಗುತ್ತೆ ಎಂಬ ಅಂದಾಜಿಸಲಾಗಿತ್ತು. ಅಣ್ಣಾಮಲೈಗೆ ಅವರನ್ನ ರಾಜ್ಯಸಭಾ ಸದಸ್ಯರಾಗಿ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ ಎಂಬ ವರದಿಯೂ ಕೂಡ ಒಂದಿಷ್ಟು ಬಂದಿತ್ತು. ಆದರೆ ತಮಿಳುನಾಡು ವಿಧಾನಸಭೆ ಚುನಾವಣೆ ಬಿಜೆಪಿ ಪಾಲಿಗೆ ಮಹತ್ವದ್ದು. DMK ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು, MK ಸ್ಟಾಲಿನ್ ಮತ್ತು ಮುಖ್ಯಮಂತ್ರಿ ಆಗುವುದನ್ನು ತಡೆಯಬೇಕು ಎಂದು AIADMK ಬಿಜೆಪಿ ತಂತ್ರ ರೂಪಿಸಿ ಮತ್ತೆ ಮೈತ್ರಿ ಮಾಡಿಕೊಂಡಿವೆ. AIADMK ಏನಿದೆಯಲ್ಲ, ಸಂಪೂರ್ಣವಾಗಿ ಬೇಡಿಕೆಯಂತೆ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಕೆ ಅಣ್ಣಾಮಲೈ ಅವರನ್ನು ಬದಲಾವಣೆ ಮಾಡಲಾಗಿದೆ. ಅಣ್ಣಾಮಲೈ ಅವರಿಗೆ ಯಾವ ಹುದ್ದೆ ನೀಡಲಾಗುತ್ತೆ ಎಂಬುದು ಸದ್ಯ ಒಂದಿಷ್ಟು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ನೋಡಿ, ತಮಿಳುನಾಡಿನಲ್ಲಿ ಒಂದಿಷ್ಟು ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷವನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ಅಧಿಕಾರವನ್ನು ತರೋದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ರು ಅಲ್ಲಿ ಅಣ್ಣಾಮಲೈ ಅವರು. ಅದಂದರೆ ಅಧಿಕಾರಿಯಾಗಿ ಸಾಕಷ್ಟು, ಯಾಕಂದರೆ ಭಾಳ ದಿಟ್ಟ ಅಧಿಕಾರಿ, ಧೈರ್ಯವಂತ ಅಧಿಕಾರಿ, ಭಾಳ ಚಾಣಾಕ್ಷವಾದಂಥ ಅಧಿಕಾರಿ ಆದಂಥ ಅಣ್ಣಾಮಲೈ ಅವರು ತಮ್ಮ ಎಲ್ಲ ಹುದ್ದೆಯನ್ನು ಬಿಟ್ಟು
ಒಂದಿಷ್ಟು ಪಕ್ಷಗಳಿಗೆ ಸೇರ್ತಾರೆ. ಪಕ್ಷ ಸೇರಿದ ನಂತರ ಸಾಕಷ್ಟು, ಯಾಕಂದರೆ ಅವರ ಆಡುವ ಮಾತುಗಳಾಗಿರ್ಬೋದು, ಪಕ್ಷಕ್ಕೆ ಸಾಕಷ್ಟು ದುಡಿದಿರ್ತಾರಲ್ಲ, ಅಂದರೆ ಬಿ ಜೆ ಪಿ ಶಿಸ್ತಿನ ಪಕ್ಷ ಅನ್ನೋದು ಮತ್ತೊಮ್ಮೆ ಪ್ರೂವ್ ಮಾಡಿಬಿಡ್ತ್ರಿ. ಯಾಕಂದರೆ ಬಿ ಜೆ ಪಿಗೆ ಅಣ್ಣಾಮಲೈಯವರು ಮಾಡಿರುವಂಥ ಸಹಾಯಗಳಾಗಿರ್ಬೋದು, ಒಂದಿಷ್ಟು ಆ ಪಕ್ಷಕ್ಕೆ ದುಡಿದಿರೋ ಬಗ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಪಕ್ಷ ಯಾವ ರೀತಿ ನೋಡುತ್ತೆ ಅಂತಂದರೆ, ಸುಮ್ಮನೆ ನಿನ್ನೆ ಮೊನ್ನೆ ಬಂದವರನ್ನು ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಹುದ್ದೆನೂ ಕೊಡೋದಿಲ್ಲ, ಒಂದಿಷ್ಟು ಅಧಿಕಾರನೂ ಕೊಡೋದಿಲ್ಲ. ಪಕ್ಷದಲ್ಲಿ ದುಡಿದಿರಬೇಕು, ಸರಿಸುಮಾರು 20-30 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿರಬೇಕು, ಪಕ್ಷದಲ್ಲಿ ಅವರ ಹೆಸರು ಇರಬೇಕು. ಸೊ ಮಾಜಿ IPS ಅಧಿಕಾರಿ, ತಮಿಳುನಾಡು BJP ಮಾಜಿ ಅಧ್ಯಕ್ಷ ಅಣ್ಣಾಮಲೈಗೆ ರಾಜ್ಯಸಭೆ ಉಪಚುನಾವಣೆ ಟಿಕೆಟ್ ಕೈ ತಪ್ಪಿದೆ. ನೋಡಿ, ಅವರು ಭಾಳಷ್ಟು ಊಹೆಯನ್ನು ಮಾಡಿದರು, ನನಗೂ ಕೂಡ ಟಿಕೆಟ್ ಸಿಗುವುದು. ಯಾಕಂದರೆ ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಂಡ ನಂತರ ಮತ್ತೊಂದು ಕಡೆ ನನಗೆ ಟಿಕೆಟ್ ಆದರೂ ಕೊಡಬಹುದು, ರಾಜ್ಯಸಭೆಯಲ್ಲಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನಾನು ಅಲ್ಲಿ ಕೂತ್ಕೊಳ್ಳಬಹುದು, ಅವರ ಸಂಪುಟದಲ್ಲಿ ನನಗೂ ಕೂಡ ಒಂದು ಸ್ಥಾನ ಸಿಗಬಹುದು ಅನ್ನುವ ಮಟ್ಟದಲ್ಲಿ ಅಣ್ಣಾಮಲೈ ಅವರು ಓಡಾಡ್ತಾ ಇದ್ರು. ಸೊ ಇದೆಲ್ಲದಕ್ಕೂ ಕೂಡ RSS ಮೂಲದಿಂದ ಬಂದವರನ್ನ ಒಂದಿಷ್ಟು BJP ಪಕ್ಷ ಸಂಪೂರ್ಣವಾಗಿ ಅವರನ್ನು ಟಿಕೆಟ್ ಕೊಡುತ್ತೆ. ಅದರಲ್ಲಿ ವೆಂಕಟ ಸತ್ಯನಾರಾಯಣ್ ಅವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡುತ್ತೆ. ನೋಡಿ, ವೆಂಕಟ ನಾರಾಯಣ್ ಅವರು ನೋಡ್ತಾ ಹೋದರೆ RSS ಮೂಲದವರು, OBC ಸಮುದಾಯಕ್ಕೆ ಸೇರಿದವರು ಅವರು. ಸೊ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷ ಮತ್ತು ಸಂಘಟನೆ ಜೊತೆಗೆ ಹಂತವಾಗಿ ಬೆಳೆದು ಬಂದವರು. ಅದರಿಂದ ಅವರನ್ನು, ಯಾಕಂದರೆ ರಾಜ್ಯಸಭಾ ಉಪ ಚುನಾವಣೆಗೆ ಅಭ್ಯರ್ಥಿಯಾಗಿ BJP ಒಂದು ಕಡೆ ಘೋಷಣೆ ಮಾಡುತ್ತೆ. 1976ರಲ್ಲಿ ವೆಂಕಟ ಸತ್ಯನಾರಾಯಣ ಅವರು RSSಗೆ ಸೇರ್ತಾರೆ. ಅದಾದ ನಂತರ ಅಖಿಲ ಭಾರತೀಯ ವಿದ್ಯಾರ್ಥಿಗಳ ಪರಿಷತ್ತು ABVP ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಪ್ರಮುಖವಾಗಿ ಅದರಲ್ಲೂ ಗುರುತಿಸ್ಕೊಳ್ತಾರೆ. ವಿದ್ಯಾರ್ಥಿಗಳ ಚಳವಳಿಯಲ್ಲೂ ಕೂಡ ಸಕ್ರಿಯರಾಗ್ತಾರೆ. ಅದಾದ ನಂತರ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲೇ 1980ರಲ್ಲಿ BJPಗೆ ಸೇರ್ತಾರೆ. ಆ ಸೇರಿದ ನಂತರ ಒಂದಿಷ್ಟು ಪಕ್ಷದಲ್ಲಿ ಸಾಕಷ್ಟು ಹುದ್ದೆಗಳನ್ನು ಅಲಂಕಾರ ಮಾಡ್ತಾರೆ. 1996ರಲ್ಲಿ ನಾಗಪುರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರು. 2006ರಲ್ಲೂ ಕೂಡ MLC ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಆದರೆ ಅಲ್ಲಿ ಸೋಲನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಆದ್ದರಿಂದಾಗಿ ಈಗ ರಾಜ್ಯಸಭೆ ಉಪಚುನಾವಣೆ ಟಿಕೆಟನ್ನು BJP ನೀಡಿರುವಂಥದ್ದು ಸಾಕಷ್ಟು ಖುಷಿ ವಿಚಾರ. ಆ ಭಾಗದ ಜನರಿಗೆ ಆಗಿರ್ಬೋದು, ಅವರಿಗಾಗಿರ್ಬೋದು, ಅವ್ರ ಕುಟುಂಬದವರಿಗೆ ಆಗಿರ್ಬೋದು, ಎಲ್ಲವೂ ಕೂಡ ಆಯಿತು. ಆದರೆ ಇದೀಗ ಅಣ್ಣಾಮಲೈ ಅವರ ಹಾಗಾದರೆ ಅಣ್ಣಾಮಲೈ ಅವರಿಗೆ ಯಾವ ರೀತಿಯಾಗಿ, ಸೊ ಅಣ್ಣಾಮಲೈ ಅವರಿಗೆ ಯಾವ ಸ್ಥಾನವನ್ನು ಕೊಡಬಹುದು? ಯಾಕಂದರೆ ಈಗ ಒಂದು ಕಡೆ ಅಧ್ಯಕ್ಷ ಸ್ಥಾನವೂ ಕೂಡ ಹೋಗಿಬಿಡ್ತು, ಮತ್ತೊಂದು ಕಡೆ ಉಪಚುನಾವಣೆಯಲ್ಲಿ ಒಂದು ಕಡೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇತ್ತು, ಅದು ಕೂಡ ಕೈ ತಪ್ಪಿ ಬಿಡ್ತು. ಸೊ ಎಲ್ಲವೂ ಕೂಡ ಆದ ನಂತರ BJPಗೆ ಪ್ರಮುಖವಾಗಿ BJPಯಲ್ಲಿ ಬರಬೇಕಾದಂಥ ಕಾರಣದಿಂದಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುತ್ತೆ. ಸೊ ಈಗ ಅಣ್ಣಾಮಲೈ ಅವರಿಗೆ ಯಾವ ಹುದ್ದೆಯನ್ನು ನೀಡಲಾಗುತ್ತೆ ಎಂಬುದು ಸದ್ಯ ಸಾಕಷ್ಟು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಸೊ ಒಟ್ಟಾರೆಯಾಗಿ BJP ಪಕ್ಷಕ್ಕೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ದುಡಿಬೇಕು, ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಶ್ರಮಿಸಬೇಕು. ಶಿಸ್ತಿನ ಪಕ್ಷದಲ್ಲಿ ಒಂದಿಷ್ಟು ಗುರುತಿಸಿಕೊಂಡ ನಂತರ ಒಂದಿಷ್ಟು ಹುದ್ದೆಗಳಾಗಿರ್ಬೋದು ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ. ಶ್ರಮ ಪಡಬೇಕು. ಯಾವ ರೀತಿಯಾಗಿ ಪೊಲೀಸ್ ಅಧಿಕಾರಿಯಾಗಿ ಅವರು ಶ್ರಮವನ್ನು ಪಟ್ಟಿದ್ರು, ಅದೇ ರೀತಿಯಾಗಿ ಪಕ್ಷದಲ್ಲಿ ಒಂದಿಷ್ಟು ಶ್ರಮವನ್ನು ಪಟ್ಟಿದ್ರೆ ಪಕ್ಷ ಅವರನ್ನು ಗುರುತಿಸಿ ಒಂದು ಸ್ಥಾನಮಾನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.